ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಟೈಮ್ ನೋಡ್ಬೋದು 4:15 ಆಗಿದೆ. 4:15 ಎದ್ದು ನಾನು ಬಂದೆ. ಇವತ್ತು ಊರಿಗೆ ಹೋಗಬೇಕು. ಮೊನ್ನೆ ನಮ್ಮ ಚಿಕ್ಕಪ್ಪ ತೀರೋಗಿದ್ದಲ್ಲ, ಅದು 11 ದಿನ ಇತ್ತು. ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಬೆಳಗ್ಗೆನೇ ಹೋಗಿಬಿಡೋಣ ಅಂತ. ನನಗೆ ಬೆಳಗ್ಗೆ ಬಸ್ಸಿಗೆ ಹೋದರೆ ಟೈಮು ಕೂಡ ಸೇವ್ ಆಗುತ್ತೆ ಮತ್ತು ನಂಗೆ ಹೋಗೋಕ್ಕೂ ಒಂಥರ ಈಸಿ ಅಂತ ಅನಿಸುತ್ತೆ. ಹಾಗಾಗಿ 4:15 ಎದ್ದಿದ್ದೆ. ನಾನು 4 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ, ಆದರೆ ಅಲಾರಾಮ್ ಹೊಡೆದಿದೆಯಂತೆ ನನಗೆ ಎಚ್ಚರನೇ ಆಗಿಲ್ಲ. ಆಮೇಲೆ ನಮ್ಮ ಮನೆಯವ್ರು 4:15 ಅವರೇ ಎಬ್ಸಿದ್ರು. ಪರವಾಗಿಲ್ಲ ಮಲಗು, ಒಂದು ಅರ್ಧ ಗಂಟೆ ಅಂದರು. ಆಮೇಲೆ ಮತ್ತು ನಂಗೆ ಕೆಲಸ ಮುಗಿದೇ ಇದ್ದರೆ ಒಂಥರ ಸಮಾಧಾನ ಅನಿಸಲ್ಲ. ಹೋಗಬೇಕಿದ್ರೆ ಎಲ್ಲ ಕೆಲಸ ಮುಗಿಸಿ ಒಂದು ಸಮಾಧಾನವಾಗಿ ಹೋದರೆ ನನಗೂ ಒಂದು ಸಮಾಧಾನ ಆಗುತ್ತಲ್ಲ. ಅದಕ್ಕೆ ನಾನು ಹಾಗೆ ತಕ್ಷಣ ಎದ್ದು ಬಂದೆ. ನಿನ್ನೆ ರಾತ್ರಿಯೇ ಪಾತ್ರೆಗಳೆಲ್ಲ ಕ್ಲೀನಾಗಿ ತೊಳೆದು ಎಲ್ಲ ರೆಡಿ ಮಾಡಿದ್ದೆ. ಅದನ್ನು ಹಸಿ ಇತ್ತು, ಒರೆಸಿರಲಿಲ್ಲ. ಇವಾಗ ಒರೆಸ್ಬಿಟ್ಟು ಅದರ ಜಾಗಕ್ಕೆ ಅದನ್ನೆಲ್ಲ ನಾನು ಸೇರಿಸ್ತಾ ಇದ್ದೀನಿ. ಟೈಮ್ ಬಂದು ನೋಡಿ 5:15 ಆಯಿತು. ನೆಲ ಒರೆಸಿ ಎಲ್ಲ ಕೆಲಸ ಆಯಿತು. ನಮ್ಮನೆಯವ್ರು ಹೋಗಿ ಸ್ವಲ್ಪ ಪೇಪರ್ ಓದ್ಕೊಬರ್ತೀನಿ ಅಂತ ಅವರು ಕೂಡ ಹೊರಟರು. ಹೊರಗಡೆ ತುಂಬಾ ಕತ್ಲೆ ಇತ್ತು. ನೀನು ಹೊರಗಡೆ ಏನೂ ಬರೋಕ್ಕೆ ಹೋಗಬೇಡ ಅಂತ ಹೇಳಿದ್ರು. ನನಗೂ ಹೊರಗಡೆ ಏನೋ ಯಾವುದೋ ಕೆಲಸ ಇರಲಿಲ್ಲ. ಹಾಗಾಗಿ ಮತ್ತೆ ನಾನು ಒಳಗಡೆನೇ ಹೋದೆ. ಕೆಲಸ ಬೇಗನೆ ಆಗೋಯಿತು. ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಎಲ್ಲ ಕೆಲಸನೂ ಮುಗಿದು ಹೋಯಿತು. ಇವತ್ತು ತಿಂಡಿ ಬಂದು ರಾಗಿ ದೋಸೆ. ಅದಕ್ಕೆ ಕಾಯಿ ಚಟ್ನಿ ಮಾತ್ರ ಮಾಡ್ತೀನಿ. ನೆನ್ನೆನೇ ಹಿಟ್ಟನ್ನೆಲ್ಲ ರುಬ್ಬಿ ಇಟ್ಟಿದ್ದೆ. ಅವರು ಪೇಪರ್ ಓದ್ಕೊಂಡು ಬರ್ತೀನಿ ಅಂತ ಹೊರಟ್ರಲ್ಲ, ಹಾಗೆ ನಾನು ಕೂಡ ಈಗ ಒಳಗಡೆ ಬಂದೆ. ರಂಗೋಲಿ ಹಾಕಿರಲಿಲ್ಲ, ಬಾಗಿಲೆಲ್ಲ ಒರೆಸಿ ಎಲ್ಲ ಮಾಡಿದ್ದೆ. ನಮ್ಮನೆಯವ್ರು ನಾ ಬಂದ ಮೇಲೆ ಹಾಕು ಅಂದರು. ಪರವಾಗಿಲ್ಲ ಅಂತ ಹೇಳಿ ಈಗ ರಂಗೋಲಿನ ಹಾಕ್ತಾ ಇದ್ದೀನಿ. ಆಮೇಲೆ ನಮ್ಮನೆಯವರು ಬಂದು ಟೀ ಕುಡಿದು ಅವರು ಊರಿಗೆ ಹೋಗಿ ಮತ್ತೆ ಬೇಗನೆ ಬಂದರು. ಊರಲ್ಲಿ ಎಲ್ಲ ಕೆಲಸ ಹೇಳಿ ಹಾಗೆ ಬಂದರು. ಅಷ್ಟೊತ್ತಿಗೆ ನಂದು ಸ್ನಾನ ಪೂಜೆ, ನಾನು ಊರಿಗೆ ಹೋಗೋದಕ್ಕೆ ಅಂತ ಫುಲ್ ರೆಡಿಯಾಗಿದ್ದೆ. ಮತ್ತು ನಮ್ಮ ಮನೆಯವರು ಬಂದರು. ನಾನು ಡ್ರೆಸ್ ಕೂಡ ಹಾಕಿದ್ದೆ. ಆಮೇಲೆ ನಮ್ಮ ಮನೆಯವರು ಅದ್ಯಾಕೋ ನಿನಗೆ ಆ ಡ್ರೆಸ್ ಚೆನ್ನಾಗಿ ಕಾಣ್ತಾ ಇಲ್ಲ, ಅದನ್ನು ತೆಗಿ ಅಂತ ಹೇಳಿ ಆಮೇಲೆ ತೆಗೆಸಿದ್ರು ಆ ಡ್ರೆಸ್ನ. ನಾನು ದಿನ ಮನೇಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಹಾಕೋದ್ಕಿಂತ ಮುಂಚೆ ಒಂದು 2 ಸಲ ಎಲ್ಲಾದರೂ ಹೊರಗಡೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಮತ್ತು ಅವ್ರು ಹಂಗೆ ಅಂದ್ರಲ್ವ, ಹಾಗಾಗಿ ಮತ್ತೆ ನಾನು ಡ್ರೆಸ್ಸನ್ನ ಕೂಡ ಬಿಚ್ಚಿ ಬೇರೆ ಡ್ರೆಸ್ನ ಹಾಕ್ಕೊಂಡೆ. ನನಗೆ ಯಾಕೋ ಗೊತ್ತಿಲ್ಲ, ಸ್ವಲ್ಪ ದಪ್ಪ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ವೆಯ್ಟ್ ಲಾಸ್ ಮಾಡಬೇಕು ನಾನು, 2-3 kg ಅಷ್ಟು. ಅದ್ರ ಕಡೆ ಗಮನ ಕೂಡ ಕೊಡ್ತಾ ಇದ್ದೀನಿ. ಸ್ವಲ್ಪ ನಾನು ಬೆಳಗ್ಗೆ ತಿಂಡಿ ಎಲ್ಲ ಕಮ್ಮಿ ಮಾಡಿದ್ರೆ ನಾನು ವೆಯ್ಟ್ ಲಾಸ್ ಬೇಗ ಮಾಡ್ಕೊಂಡ್ಬಿಡ್ತೀನಿ. ನಂಗೆ ವಾಕ್ ಹೋಗೋದು ಅದೆಲ್ಲ ನಂಗೆ ಅಷ್ಟು ಟೈಮು ಆಗೋಲ್ಲ, ಮತ್ತು ನನಗೆ ಬೆಳಗ್ಗೆ ಏಳೋಕ್ಕೂ ಆಗೋಲ್ಲ. ಹಾಗಾಗಿ ಮುಂಚೆ ಎಲ್ಲ ಹೋಗ್ತಾ ಇದ್ವಿ, ಅದೇ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೀನಿ. ನಮ್ಮನೆಯವರು ಸ್ವಲ್ಪ ದಪ್ಪ ಆಗಿದ್ದಾರೆ. ಪ್ಲ್ಯಾನ್ ಮಾಡ್ತಾಯಿದ್ವಿ, ಗೊತ್ತಿಲ್ಲ ಏನಾಗುತ್ತೆ ಅಂತ ನೋಡಬೇಕು. ಅದಕ್ಕೆ ನಾನು ಫುಡ್ ಸ್ಟೈಲು ಕೂಡ ಸ್ವಲ್ಪ ಬದಲಾಯಿಸಿದ್ದೀನಿ. ಈಗ ರೈಸ್ ಬಿಟ್ಟು ಸ್ವಲ್ಪ ರಾಗಿ, ಜೋಳ, ಗೋಧಿ ಆ ಥರ ತಿನ್ನೋಣ ಅಂತ, ಮತ್ತು ಸ್ವಲ್ಪ ತರಕಾರಿಗಳನ್ನ ಜಾಸ್ತಿ ತಿನ್ನೋಣ ಅಂತ ಹೇಳಿ ಕ್ಯಾರೆಟ್ ಮತ್ತು ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿ ಇಟ್ಟಿದ್ದೆ. ರಾಗಿ ದೋಸೆಗೆ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕಿರೋದ್ರಿಂದ ಸ್ವಲ್ಪ ದಪ್ಪ ಹೊಯ್ದಿದ್ದೀನಿ. ಇಲ್ಲಾಂದರೆ ನೀವು ಸ್ವಲ್ಪ ತೆಳುವಾಗಿ ಹೊಯ್ದುಬಿಟ್ಟು ಸಣ್ಣ ಉರಿಲಿ ಬೇಯಿಸಿದ್ರೆ ಸೇಮ್ ನಿಮಗೆ ಅಕ್ಕಿ ದೋಸೆ ಆಗುತ್ತೆ ಗೊತ್ತಾ, ಅದೇ ಥರ ಆಗುತ್ತೆ.
ಅಂದರೆ ನಾನು ಈ ಸಲ ಏನು ಮಾಡಿದ್ದೆ ಅಂದರೆ 3 ರಾಗಿ ಹಾಕಿ ಒಂದೇ ಒಂದು ಅಕ್ಕಿನ ಹಾಕಿದ್ದೆ. ಬರೀ ರಾಗಿದೆ ತಿನ್ನೋಕ್ಕಾಗಲ್ಲ ಅಂತ ನಾನು ಹೋದ ಸಲ ಮಾಡಿದಾಗ 2 ರಾಗಿ 2 ಅಕ್ಕಿ ಹಾಕಿದ್ದೆ. ಇವತ್ತು ರಾಗಿ ಪ್ರಮಾಣನ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಇದೇ ಥರ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಆದರೆ ಸ್ವಲ್ಪ ಮೆತ್ತಗೆ ಬರುತ್ತೆ. ಸಣ್ಣ ಉರಿ ಮಾಡಿ ನಿಧಾನವಾಗಿ ಬೇಯಿಸಿದ್ರೆ ರಾಗಿ ದೋಸೆ ತುಂಬ ಚೆನ್ನಾಗಾಗುತ್ತೆ. ನಾನು ಒಂದು ದೋಸೆ ಒಂದು ಸ್ವಲ್ಪ ಚಟ್ನಿನ ತಿಂದೆ. ನಾನು ಮನೆಯಲ್ಲೇ ಇದ್ದರೆ ಊಟ ತಿಂಡಿ ತುಂಬ ಲಿಮಿಟಾಗಿ ಮಾಡ್ತೀನಿ. ಅದು ಊರಿಗೆ ಹೋದರೆ ಸ್ವಲ್ಪ ಲಿಮಿಟ್ ಮೀರಿಬಿಡ್ತೀನಿ. ಹಾಗಾಗಿ ಸ್ವಲ್ಪ ಈಗ ಓಡಾಟನೂ ಜಾಸ್ತಿ ಆಗೋದು ಮತ್ತು ಮದುವೆ ಮನೆಗಳು ಜಾಸ್ತಿ ಆಯ್ತಲ್ವ, ಆವಾಗ ಅದು ಹಾಕಿದ್ದನ್ನೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ, ಬಾಯಿ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ. ಅಮ್ಮನೂ ಅಂದರು, ಮತ್ತು ನನಗೆ ಬ್ಲೌಸ್ ಹಾಕಿದಾಗ ಕೂಡ ಗೊತ್ತಾಯಿತು. ನಮ್ಮ ಬಾಡಿ ನಮಗೆ ಗೊತ್ತಾಗುತ್ತಲ್ವ ವ್ಯತ್ಯಾಸ ಆಗಿರೋದು. ಮತ್ತು ಯಾವ್ದಾದ್ರು ಡ್ರೆಸ್ ಹಾಕಿದಾಗ ಲೂಸ್ ಆಗಿರೋ ಡ್ರೆಸ್ಸು ಟೈಟ್ ಆಗೋದು ಆ ಥರ ಆದಾಗ ನಮಗೆ ಅನಿಸುತ್ತೆ. ಆಮೇಲೆ ಗೊತ್ತಾಗುತ್ತೆ ನಮಗೆ ಓಡಾಡಿದಾಗ ನಾವು ಸ್ವಲ್ಪ ದಪ್ಪ ಆಗಿದ್ದೀವಿ ಅಂತ. ಹಾಗೆ ಬಸ್ ಸ್ಟ್ಯಾಂಡ್ಗೆ ನಾವು ಸ್ವಲ್ಪ ಬೇಗನೆ ಬಂದ್ವಿ. ನನಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಆಮೇಲೆ ಕೆಲಸ ಎಲ್ಲ ಮುಗೀತು. ಒಂದು ಬಸ್ ಕೂಡ ಇತ್ತು, ಅದು 9 ಗಂಟೆ ಬಸ್ ಅಂತೆ. ನಾವು 9 ಗಂಟೆಗೆ ಬಂದುಬಿಟ್ಟಿದ್ವಿ, 9:10 ಬಂದಿದ್ವಿ. ಆಮೇಲೆ ಆ ಬಸ್ಸಿಗೆ ಅವರು ಹತ್ರಿ ಅಲ್ಲಿ ನಿಮಗೆ ಸಾಗರದಲ್ಲಿ ಸಿಗುತ್ತೆ ಅಂದರು. ಅದು ಏನಂದರೆ 10:45 ಬಿಡೋ ಬಸ್ಸೇ ಸಿಗೋದಂತೆ. ನಾನು ಅರ್ಧ ದಾರಿಗೆ ಹೋದವಳು ವಾಪಸ್ ಬಂದೆ. ಆಮೇಲೆ ಬಸ್ ಹತ್ತಕ್ಕೆ ಹೋದವಳು ಬೇಡ ಇದೇ ಬಸ್ಸಿಗೆ ಹೋದರೆ ಕಾಯೋದು ಕಮ್ಮಿ ಇರುತ್ತೆ ಅಂತ. ಯಾಕಂದರೆ ಅಲ್ಲಿ ಈ ಬಸ್ಸಿಗೆ ಹೋದ್ರೇ ನಾನು ಅರ್ಧ ಗಂಟೆ ಕಾಯಬೇಕು, ಅದಕ್ಕೆ ಹೋದರೆ 3/4 ಗಂಟೆ ಕಾಯಬೇಕು. ಸಾಗರದಲ್ಲಿ ಕುತ್ಕೊಂಡು ನಾನು ಒಬ್ಬಳೇ ಏನು ಮಾಡಲಿ ಅಂತ ನಾನು ಹೋಗಲಿಲ್ಲ. ನೆಕ್ಸ್ಟು 9:30 ಬರೋ ಬಸ್ಸಿಗೆ ನಾನು ಹತ್ತಿದೆ. ಇವತ್ತು ಸಂಡೇ ಆಗಿತ್ತು, ಹಾಗಾಗಿ ಪೂರ್ತಿ ಬಸ್ಸು ಖಾಲಿ ಇತ್ತು. ಬೇರೆ ವೀಕ್ ಡೇಸಲ್ಲಿ ಸ್ಕೂಲ್ ಟೈಮಿಂಗ್ಸಲ್ಲಾದರೆ ತುಂಬ ರಶ್ ಇರುತ್ತೆ. ಇವತ್ತು ಯಾವ ಬಸ್ ರಶ್ ಇರಲಿಲ್ಲ. ಹಾಗೆ ನಾನು ಬಸ್ ಸ್ಟ್ಯಾಂಡಲ್ಲಿ ಇಳಿದ ತಕ್ಷಣ ನನಗೆ ಬಸ್ ಕೂಡ ನಿಂತಿತ್ತು. ಆಮೇಲೆ ನಾನು ಬಸ್ ಹತ್ತಿ ಕುತ್ಕೊಂಡೆ. ಹಾಗೆ 10:45ಗೆ ಬಸ್ ಕೂಡ ಹೊರಡ್ತು. ನನಗೆ ಈ ಬಸ್ಸಿಗೆ ಬಂದರೆ ತುಂಬ ಈಸಿ ಅನಿಸುತ್ತೆ. ನಂಗೆ ಊರಿಗೆ ಬರೋಕ್ಕೆ ತುಂಬ ಸುಲಭ ಆಗುತ್ತೆ. ಹಾಗಾಗಿ ನಾನೀಗ ಊರಿಗೆ ಬರಬೇಕು ಅಂದರೆ ಈ ಬಸ್ಸಿಗೆ ಹತ್ಕೊಂಡು ಬರ್ತೀನಿ. ಹಾಗೆಯೇ ಚಿಕ್ಕಪ್ಪನ ಮಗನ ಕೂಡ ಫೋನ್ ಮಾಡಿದ್ದೆ ನಾನು. ಅವನು ಕೂಡ ಮಾಸೂರಲ್ಲಿ ಬಂದು ಕಾಯ್ತಾ ಇರ್ತೀನಿ ಬಾ ಅಂತ ಹೇಳಿದ್ದ. ಹಾಗೆ ನಾನು ಸಾಗರ ಬಸ್ ಹತ್ತಿದ ತಕ್ಷಣ ಅವನಿಗೆ ಫೋನ್ ಮಾಡಿದೆ, ಒಂದು ಅರ್ಧ ಗಂಟೆ ಇಲ್ಲ 3/4 ಗಂಟೆ ಬಿಟ್ಟು ಊರಿಂದ ಹೊರಡು ಅಂತ. ನಾನು ಸಾಗರ ಬಿಡೋದಕ್ಕಿಂತ ಮುಂಚೆ ಅವನು ಮಾಸೂರಲ್ಲಿ ಬಂದು ಕಾಯ್ತಾ ಇದ್ದ. ಪದೇ ಫೋನ್ ಮಾಡ್ತಾಯಿದ್ದ, ಎಲ್ಲಿದೆಯಾ ಅಂತ. ಒಂದು ಅರ್ಧ ಗಂಟೆ ಇಲ್ಲ 3/4 ಗಂಟೆ ಸಾಕಾಗುತ್ತೆ. ಹಾಗೆ ಚಿಕ್ಕಪ್ಪನ ಮಗ ಕಾಯ್ತಾ ಇದ್ದ. ನಾನು ಅವನು ಈಗ ಬೈಕಲ್ಲಿ ಊರಿಗೆ ಹೋಗ್ತಾ ಇದ್ದೀನಿ. ಹೆಚ್ಚಿದಾಗ ಇಷ್ಟು ಕೆಂಪಿರಲಿಲ್ಲ ಕಣ. ಹೇಳಿದ ಕೊಬ್ಬರಿ ಎಣ್ಣೆ ಹಲಸಿನ ಬೀಜದ ಮಜ್ಜಿಗೆ ಸಾರು ಮಾಡೋಣ. ಹಲಸಿನ ಬೀಜದ ಮಜ್ಜಿಗೆ ಸಾರು. ಈ ಹಲಸಿನ ಮರದ ಹಲಸಿನಕಾಯಿ ಇಲ್ಲ, ಮಜ್ಜಿಗೆ ಸಾರು ಮಾಡಮ್ಮ. ಹಲಸಿನಕಾಯ್ದು ಈಗ ನಾಳೆ ಹಲಸಿನಕಾಯಿ ಹಾಕಿ ಮಾಡ್ತಿರಲ್ಲ ಸೊಳ್ಳೆ ಇಲ್ಲಿಲ್ಲ ಎಲ್ಲೋ ಮಸ್ತ್ ಆಯ್ತು. ಅಮ್ಮ ಅವ್ರ ಊರಿಂದಂತಿದ್ದು ನೆಕ್ಸ್ಟ್ ನಾನು ಅವತ್ತು ಊರಿಗೆ ಒಯ್ದಿದ್ದೆ. ಅದಷ್ಟು ಕೆಂಪಿರಲಿಲ್ಲ ಹಣ್ಣು ಅವತ್ತು. ನಾನು ಆಸೆಗೆ ಏನು ಮಾಡಿದೆ ಗೊತ್ತಾ, ಕಾಯಿ ಇರ್ತಾನೆ ಹೆಚ್ಕೊಂಡೆ. ಭಾಳ ಚೆನ್ನಾಗಿತ್ತು. ನಾನು ಒಂದು ದೋಸೆ ತಿನ್ಬಂದಿದ್ದಲ್ಲ, ಅಷ್ಟು ಅಂದ್ರೆ ಆಗ್ತಾಯಿತ್ತು. ಆಮೇಲೆ ಇವತ್ತು ಮಂಡಕ್ಕಿ ಮಾಡ್ಕೊಂಡಿದ್ದೆ ತಿಂಡಿ. ನೀನು ತುಂಬ ಚೆನ್ನಾಗಿ ಎಷ್ಟು ಕೆಮ್ಮು ಹೋಯ್ತಲ್ಲಮ್ಮ. ಹೆಂಗೆ ಎಬ್ಸಿದ್ದು ಇದು? ಇಡೀ ಬೀದ್ರ ಕುಟ್ಲೆ ಎಬ್ಸ್ಬೇಕೇನಾ? ಇಡೀ ಇದ್ರ ಜೊತೆಗೆ ಎಬ್ಸ್ಬೇಕೇನಾ? ಒಂದೆರಡು ಮಾಡಬೇಕಿತ್ತು ಗಿಡ. ಕಾಸಿ ಹಾಕಂದು ಹಾಕಾರೆ ಸರಿ ಆಗ್ತದೆ. ನೀನು ಯಾರು ಕಳಿಸಲ್ಲ ಒಂದಿಷ್ಟು ತರ್ಸೆ ಕಿರಾಣ ಸತೀಶ್ ಹೋಗಲ್ಲದ.
ನಾನು ಅವತ್ತು ಊರಿಗೆ ಬಂದಾಗ ಅಮ್ಮ ಹಲಸಿನಕಾಯಿ ಒಯ್ಯಿ ಅಂತ ಹೇಳಿದ್ರು. ನಾವು ಕಾರಲ್ಲಿ ಹೋದ್ವಲ್ಲ ಆವಾಗ, ಬೇಡಮ್ಮ ನೀನೇ ಕೆಡಗಿಸಿರು, ಇಲ್ಲಿ ಅವತ್ತು ಬಂದಾಗ ಎಲ್ಲರೂ ತಿನ್ನೋಕ್ಕಾಗುತ್ತೆ ಅಂತ ಹೇಳಿದ್ದೆ. ಅಮ್ಮ ಅದು ಹಾಳಾಗಿತ್ತಂತೆ, ಇವತ್ತು ಕೆಲಸದ ಹುಡುಗ ಬಂದು ಕೆಡಗಿ ಹೆಚ್ಚಿಕೊಟ್ಟು ಹೋಗಿದ್ದಂತೆ. ತುಂಬ ಚೆನ್ನಾಗಿತ್ತು. ಆಮೇಲೆ ಅಮ್ಮಂಗೆ ನಾನು ತುಂಬ ದಿನ ಆಗಿತ್ತು ಅಮ್ಮನ ಕೈಯಲ್ಲಿ ನಾನು ಹಶಾಮ್ರ ಮಾಡಿಸ್ಕೊಳ್ದೆ. ಅಮ್ಮಂಗೆ ಅಂದೆ, ಹಶಾಮ್ರ ಮಾಡಮ್ಮ, ನಂಗೆ ಊಟ ಮಾಡೋಂಗಾಗಿದೆ ಅಂತ. ನನಗೆ ಇಲ್ಲ ಮಜ್ಜಿಗೆ ಸಾರು, ಆದರೆ ಹಲಸಿನಕಾಯಿ ಮಜ್ಜಿಗೆ ಸಾರು ಊಟ ಮಾಡಬೇಕು ಅಂತ ಅನಿಸಿತ್ತು. ನಾನು ಈ ವರ್ಷ ಆ ಥರದ್ದು ಸಾರಲ್ಲಿ ಊಟನೇ ಮಾಡಲೇ ಇಲ್ಲ. ನೆಕ್ಸ್ಟ್ ಡೇ ಕೂಡ ನಾವು ನಮ್ಮ ಮನೇಲಿ ಯಾವುದೂ ಅಡುಗೆ ಮಾಡಲಿಲ್ಲ. ನಾವೆಲ್ಲ ಅಲ್ಲಿಗೆ ಚಿಕ್ಕಪ್ಪನ ಮನೆಗೇ ಹೋದ್ವಿ. ನಾನು ಅಮ್ಮ ಅದೇ ಮಾತಾಡ್ತಾ ನಾನು ಹಲಸಿನ ಹಣ್ಣು ತಿಂತಾಯಿದ್ದೆ. ಹಲಸಿನ ಹಣ್ಣಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಮ್ಮ ಗಿಡದಲ್ಲಿ ಹೂವಾಗಿದೆ ನೋಡು ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಾಗಿತ್ತು. ನಾನು ಅಮ್ಮಂಗೆ ತೋರಿಸ್ತಾ ಇದ್ದೆ, ನಮ್ಮ ಮನೇಲೂ ನೋಡು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನಮ್ಮ ಮನೇಲಿ ಬಿಟ್ಟಿರೋದಂತೂ ಒಳ್ಳೆ ಬೊಕ್ಕೆ ಥರ ಆಗಿದೆ. ನಾನು ಅದಕ್ಕೆ ಒಂದಷ್ಟು ಇದನ್ನು ಪಾಟ್ಗಳೆಲ್ಲ ತರಿಸ್ಬಿಟ್ಟು ಅದಕ್ಕೇ ಹಾಕಿ ಇಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಈಗ ಕೈಕಾಲು ಮುಖ ತೊಳೆದು ಬಟ್ಟೆ ಎಲ್ಲ ಚೇಂಜ್ ಮಾಡ್ತೀನಿ. ಟೈಮ್ ಬಂದು 1:15 ಆಯಿತು. ಊಟ ಮಾಡೋಣ ಅಂತ ಬಂದ್ವಿ. ಹೋಗಿದ್ವಿ ಶಿಲ್ಪಾರ ಮನೆಗೆ. ಅಲ್ಲಿ ಮಾವಿನಕಾಯಿ ಹೆಚ್ಚುತ್ತಾಯಿದ್ರು ಉಪ್ಪಿನಕಾಯಿ ಮಾಡೋಕ್ಕೆ ಅಂತ, ಕಡಗಾಯಿ ಉಪ್ಪಿನಕಾಯಿಗೆ. ನಾನೊಂದು ಸ್ವಲ್ಪ ಹೆಚ್ಚಿಕೊಟ್ಟು ಬಂದೆ. ಶಿಲ್ಪ ಹೆಚ್ಚುತ್ತಾ ಇದ್ಲು, ಆಮೇಲೆ ನಾನೊಂಚೂರು ಹೆಚ್ಚಿ ಕೊಟ್ಟು ಬಂದೆ. ಊಟಕ್ಕಿರ್ರಿ ಅಂತ ತುಂಬ ಹೇಳಿದ್ರು. ನನಗೂ ಕರೆದ್ರು, ಅಮ್ಮಂಗೂ ಕರೆದ್ರು. ನನಗೆ ತುಂಬ ದಿನ ಆಗಿತ್ತು ಅಮ್ಮನ ಕೈಯಲ್ಲಿ ಹಶಾಮ್ರ ಊಟ ಮಾಡ್ದೇನೆ. ಅಮ್ಮಂಗೆ ಅದೇ ಹಶಾಮ್ರ ಮಾಡಮ್ಮ ಅಂದೆ. ಅಮ್ಮ ಮೊಸರನ್ನ ಮಾಡ್ತೀನಿ ಅಂದರು, ಚಿತ್ರಾನ್ನ ಮಾಡ್ತೀನಿ ಅಂದರು. ನನಗೆ ಯಾಕೆ ಗೊತ್ತಿಲ್ಲ, ಹಶಾಮ್ರ ಊಟ ಮಾಡಬೇಕು ಅಂತ ಆಸೆ ಆಗಿತ್ತು. ಹಾಗಾಗಿ ಅಮ್ಮಗೆ ಹೇಳಿದೆ ಹಶಾಮ್ರ ಮಾಡಮ್ಮ ಅಂತ. ಅದಕ್ಕೆ ಅಮ್ಮ ನಾನು ಬಂದಮೇಲೆ ಬಿಸಿ ಅನ್ನ ಮಾಡಿ ಹಶಾಮ್ರ ಮಾಡಿದ್ದಾರೆ. ಊಟ ಮಾಡಿ ಮತ್ತೆ ಹೋಗ್ತೀವಿ ಅವ್ರ ಮನೆಗೇ. ಏನೂ ಕೆಲಸ ಇಲ್ಲ, ಮಳೆ ಬರುತ್ತೇನೋ ಗೊತ್ತಿಲ್ಲಲ್ಲ, ಹಾಗಾಗಿ ಊಟ ಎಲ್ಲ ಕೇಟ್ರಿಂಗ್ ಅವರಿಗೆ ಹೇಳಿದಾರಂತೆ. ಉಪ್ಪಿನಕಾಯಿ ಒಂದು ತಂದಿದ್ದು ಬೇಡ, ಮನೆದೇ ಹಾಕೋಣ ಅಂತ ಅದೊಂದು ಹಾಕ್ತಾಯಿದ್ದಾರೆ. ಅಂದರೂ ನಮಗೆ ಎಡೆಗೆಲ್ಲ ಮಾಡೋದು ಅಡುಗೆಗಳೆಲ್ಲ ಇರುತ್ತಲ್ಲ, ನಮ್ಮಲ್ಲಿ 11 ದಿನಕ್ಕೆ ವಡೆ ಮಾಡ್ತಾರೆ. ನಮ್ಮ ಗಂಡನ ಮನೆ ಕಡೆ 3 ದಿನಕ್ಕೇ ವಡೆ ಮಾಡ್ತಾರೆ. ಆದರೆ ಆ ವಡೆನ ಅವ್ರು ಮತ್ತೆ ಮಾಡಲ್ಲ, ಮತ್ತೆ ಯಾರಾದರೂ ಸತ್ತಾಗ 3 ದಿನಕ್ಕೆ ಮಾಡೋದು. ಆದರೆ ನಮ್ಮ ಕಡೆ ಹಾಗಲ್ಲ. ನಮ್ಮ ಕಡೆ ಶ್ರಾವಣ ಮಾಸದಲ್ಲಿ ಆ ವಡೆ ಮಾಡ್ತಾರೆ. ಆಮೇಲೆ ಒಂದು 2-3 ಹಬ್ಬದಲ್ಲಿ ಅದನ್ನು ಮಾಡ್ತಾರೆ. ದೀಪಾವಳಿ ಟೈಮಲ್ಲಿ ಒಂದು ಸಲ ಮಾಡ್ತಾರೆ, ವರ್ಷದೊಡ್ಕಿನ ದಿನ ಒಂದು ಸಲ ಮಾಡ್ತಾರೆ. ಆಮೇಲೆ ಅಕ್ಟೋಬರಲ್ಲಿ ನವರಾತ್ರಿ ಬರುತ್ತೆ ಗೊತ್ತಾ, ಆ ಟೈಮಲ್ಲೂ ಕೂಡ ಮಾಡ್ತಾರೆ. ನಮ್ಮಲ್ಲಿ ತಿನ್ನಬೇಕು ಅಂತ ಅನಿಸ್ದಾಗೆಲ್ಲ ಮಾಡ್ತಾರೆ. ಆದರೆ ನಮ್ಮ ಗಂಡನ ಮನೆ ಕಡೆ ಮಾಡಲ್ಲ. ಅದೇ ಅದ್ರದ್ದೆಲ್ಲ ರವೆ ಒಡೆದು ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ರು. ಅದ್ರ ಘಮ ಹೆಂಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಅದು ರೆಸಿಪಿ ಎಲ್ಲಾರು ಒಂದನ್ನು ಶೇರ್ ಮಾಡಿದರೆ ಮಾಡ್ತೀನಿ. ಅದೊಂಥರ ಟ್ರೆಡಿಷ್ನಲ್ ರೆಸಿಪಿ ಅದು. ಅದಕ್ಕೆ ಕಳಲೆ ಹಾಕಿದ್ರೆ ಕಳಲೆ ವಡೆ ಅಂತಲೂ ಮಾಡ್ತಾರೆ. ಅದು ನಾನು ಒಂದ್ಸಲ ಮಾಡಿದ್ದೆ, ನನ್ನ ವಿಡಿಯೋ ಇದೆ ಅದರದ್ದು. ಅದೇ ಥರನೇ ಇದನ್ನು ಮಾಡೋದು. ವಡೆನ ಅನ್ನ ಮಾಡಿ ಅದಕ್ಕೆ ರವೆಗೆ ಎಲ್ಲ ಮಸಾಲ ಹಾಕಿರ್ತಾರೆ, ಅದನ್ನು ನಾದ್ಬಿಟ್ಟು ವಡೆನ ಕರಿಯೋದು. ನನಗೇನು ತುಂಬ ಏನಾದ ಅಷ್ಟೊಂದು ಇಷ್ಟ ಏನಲ್ಲ, ಆದರೂ ಈ ಟೈಮಲ್ಲಿ ಮಾತ್ರ ನಾನು ತಿನ್ನೋದು. ತಿಂದರೂ ಒಂದು 3-4 ತಿನ್ಬೋದು ಅಷ್ಟೇ. ನಂಗೆ ಅಷ್ಟೊಂದು ಇಷ್ಟ ಅಲ್ಲ. ನಂಗೆ ಹಾಲ್ಗರಿಗೆ ಆದರೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ. ನಮ್ಮ ಅಮ್ಮನೂ ಚೆನ್ನಾಗಿ ಮಾಡ್ತಾರೆ ಆ ವಡೆನ. ನಮ್ಮಲ್ಲೂ ತುಂಬ ಕಮ್ಮಿನೇ, ನಮ್ಮ ಅಮ್ಮನೂ ಮಾಡಲ್ಲ ಅದನ್ನು. ನಮಗೂ ಯಾರಿಗೂ ಏನು ಅಂತ ಏನದು ಇಷ್ಟ ಅಲ್ಲ. ಹಾಗಾಗಿ ನಮ್ಮ ಹಳೆ ಮನೆಯಲ್ಲೆಲ್ಲ ಮಾಡ್ತಾರೆ ಅನಿಸುತ್ತೆ. ನಮ್ಮನೆಯವ್ರು ಮಾಡಿದ್ರೆ ಬೈತಾರೆ, ಹಾಗಾಗಿ ನಮ್ಮಮ್ಮ ಮಾಡೋದು ಇಲ್ಲ, ಈಗ ಬಿಟ್ಟೇ ಬಿಟ್ಟಿದ್ದಾರೆ ಅವರು. ಅದು ತಿನ್ನಬೇಕು ಅಂತ ಆಸೆನೂ ಆಗಬಾರ್ದು ಅಂತ ಹೇಳ್ತಾರೆ. ನನಗೇನು ಆ ಥರ ಯಾವತ್ತೂ ಏನಾಗಿಲ್ಲ, ಒಟ್ಟು ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಅದೇ ಈ ಥರ ಟೈಮಲ್ಲಿ ಮಾಡೋದನ್ನು ತುಂಬ ಆಸೆಪಟ್ಟು ತಿನ್ನಬಾರ್ದು ಅಂತ ಅಷ್ಟೇ. ಊಟ ಮಾಡಬೇಕು. ರೇಣುಕಕ್ಕ ನಮ್ಮದು ಸೂತ್ಕ ತಕ್ಕಂಡು ಆಗಿದೆ. ನಮ್ಮಲ್ಲಿ 3 ದಿನಕ್ಕೆ ಸೂತ್ಕ ತಕ್ಕೊಂಬಿಡ್ತೀವಿ. 3 ದಿನದ ತನಕ ನಾವು ದೀಪ ಹಚ್ಚೋದು, ನೆಲ ಒರೆಸ್ತೀವಿ, ಬಾಗಿಲು ಒರೆಸ್ತೀವಿ, ರಂಗೋಲಿ ಹಾಕಲ್ಲ, ಪೂಜೆ ಮಾಡಲ್ಲ. ಅದು ಸ್ವಾಮಿಯರು ಬಂದು ಸೂತ್ಕ ತೆಗಿತಾರೆ 3 ದಿನಕ್ಕೆ. ಆ ಪಾದೋದಕ್ಕನ ಹಾಕಿಬಿಟ್ಟು ಧೂಳು ಪಾದೋದಕ್ಕ ಅಂತ ಕೊಡ್ತಾರೆ. ಇವತ್ತು 11 ದಿನಕ್ಕೂ ಒಂದು ಪಾದೋದಕ ಮಾಡ್ತಾರೆ, ಆದರೆ ಅದು ಬರಲ್ಲ. ಅದು ನೆಕ್ಸ್ಟ್ ಅದಾದಮೇಲೆ ಅವ್ರ ಹತ್ರ ಹೋಗಿ ಇಸ್ಕೊಬರ್ಬೇಕು ಪಾದೋದಕನ. ನಮ್ಮಲ್ಲಿ ಎಲ್ಲರ ಮನೆಗಳಲ್ಲೂ ಪಾದೋದಕ ಇರುತ್ತೆ. ನಾವು ಈಗ ಪೀರಿಯಡ್ಸ್ ಆಗಿ ದೇವ್ರ ಕೋಣೆ ಒಳಗೆ ಹೋಗ್ತೀವಲ್ವ, ಆವಾಗ ಕೂಡ ನಮ್ಗೊಂದು ಸ್ವಲ್ಪ ಪಾದೋದಕ ಬಾಯಿಗೆ ಹಾಕಿ ತಲೆಗೆಲ್ಲ ಹಾಕಿದ್ರೆ ದೇವ್ರ ಕೋಣೆ ಒಳಗೆ ಕರ್ಕೊಳ್ಳೋದು, ಪೂಜೆ ಮಾಡೋದು. ನಮ್ಮಲ್ಲಿ ಆ ಥರ ಪದ್ಧತಿ ಇದೆ. ಅದೇ ಸೂತ್ಕ ತಗೊಂಡು 11 ದಿನಕ್ಕೆ. ಹಾಗಾಗಿ ಕೆಲಸದವ್ರು ಯಾರು ನಮ್ಮಲ್ಲಿ ನೀರು ಅದು ಏನೋ ಕುಡಿಯಲ್ಲ. ರೇಣುಕಕ್ಕ ಅವಲಕ್ಕಿ ಹಚ್ಕೊಟ್ರೆ ತಿಂತೀನಿ ಅಂದ್ಲಂತೆ, ಅದಕ್ಕೆ ಅಮ್ಮ ಅವಲಕ್ಕಿ ಹಚ್ತಾ ಇದ್ದಾರೆ ಅವಳಿಗೆ ಅಂತ. ಹಣ್ಣು ಆ ಥರದ್ದು ಏನಾದರೂ ಕೊಟ್ಟರೆ ತಿಂತಾರೆ. ಕೆಲವೊಬ್ಬರೆಲ್ಲ ತಿನ್ನಲ್ಲ, ಅದು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಮನೆ ದೇವ್ರ ಮೇಲೆ ಹೋಗುತ್ತೆ ಅದೂ. ಅವರು ಶಿಲ್ಪಾರ ಮನೆಗೆ ಒಬ್ಬಳು ಬರ್ತಾರೆ, ಅವಳು ತಿನ್ನಲ್ಲ, ಮುತ್ತು ಕಟ್ಟಿಸೋದು ಅಂತಾರೆ, ಅದನ್ನು ಕಟ್ಟಿಸಿದಾಳಂತೆ. ಹಾಗಾಗಿ ತುಂಬ ಪದ್ಧತಿಗಳಿರ್ತವೆ, ನನಗೂ ಅಷ್ಟೊಂದು ಹೇಳಕ್ಕೆ ಬರಲ್ಲ. ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಈಗ ಊಟ ಮಾಡಬೇಕು. ಅಮ್ಮ ರೇಣುಕಕ್ಕ ಅವಲಕ್ಕಿ ಕೈ ಆಡ್ತಿದ್ದಾರೆ. ಅದಕ್ಕೆ ಮಜ್ಜಿಗೆ ಮೆಣಸು ಇಲ್ಲಾಂದರೆ ಸಾರಿಗೆ ಇದಿರಬೇಕು, ಸೆಂಡಿಗೆ, ಅದಿದ್ದರೆ ಚೆನ್ನಾಗಿರುತ್ತೆ. ಈಗ ಮನೆ ಹತ್ರ ಜನ ಇದ್ದಾರಾ, ಹೋಗೋಕ್ಕೆ ಖುಷಿ ಅನಿಸುತ್ತೆ. ಆಮೇಲೆ ಎಲ್ಲ ಹೋದ್ಮೇಲೆ ಖಾಲಿ ಮನೆ ಆದಾಗ
ಸ್ವಲ್ಪ ಬೇಜಾರಾಗುತ್ತೆ. ಅದೇ ತೋರಿಸ್ತಾ ಇಲ್ಲ. ಅವ್ರು ನಮ್ಮ ಚಿಕ್ಕಪ್ಪಂಗೆ ಹಕ್ಕಿಗಳಂದರೆ ಭಾಳ ಇಷ್ಟ. ಪಾರಿವಾಳ ಸಾಕೋನು, ಗುಬ್ಬಿಗೆಲ್ಲ ಗೂಡು ಕಟ್ಟಿದ್ದ. ಇನ್ನೊಂದ್ಸಲ ಯಾವಾಗಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಪೈಪ್ಗಳನ್ನ ಕಟ್ಟಿ ಗುಬ್ಬಿ ಬಂದು ಅಲ್ಲಿ ಗೂಡು ಕಟ್ಕೊಂಡಿರ್ತಾ ಇತ್ತು. ನಮ್ಮ ಹಳೆ ಮನೆಯಲ್ಲೂ ನಮ್ಮ ಚಿಕ್ಕಪ್ಪ ಆ ಥರದ್ದೆಲ್ಲ ಜಾಸ್ತಿ ಮಾಡೋದು. ಈ ಚಿಕ್ಕಪ್ಪಂಗೂ ಅಷ್ಟೇ, ಸ್ವಲ್ಪ ಗಿಡಗಳು ಹುಚ್ಚು ಜಾಸ್ತಿ ಅವನಿಗೆ. ಎಲ್ಲೇ ಹೋದ್ರೂ ಏನಾರು ತಿಂದ್ರೂ ಆ ಬೀಜ ತಂದು ಹಾಕಿ ಆ ಗಿಡ ಎಪ್ಸೋ ಹುಚ್ಚು ಅವನಿಗೆ ಭಾಳ ಇತ್ತು. ಮತ್ತು ಅವನ ಕೈಯಲ್ಲಿ ತುಂಬ ಚೆನ್ನಾಗಿ ಕೂಡ ಆಗ್ತಾ ಇತ್ತು. ಅದೇ ಕಟ್ಟೆ ಮೇಲೆ ಕುತ್ಕೊಂಡು ಈಗ ಅದನ್ನೇ ಮಾತಾಡ್ತಾ ಕುತ್ಕೊಂಡಿದ್ದು ಇಷ್ಟೊತ್ತು ತನಕ. ಊಟ ಟೈಮ್ ಆತಲ್ಲ, ನಾನು ಬಂದೆ. ಪಾಪ ಅವರು ತುಂಬ ಕರೆದ್ರು, ಊಟ ಇಲ್ಲೇ ಮಾಡ್ಬೋದು ಅಂತ. ಅದೇ ಅಂದು ನಮ್ಮ ಮನೆಗೆ ಬಂದುಬಿಟ್ಟು ಅಲ್ಲಿ ಹೋಗಿದ್ದೀಯಾ ಸೀದಾ ಅಂತ ಅಂದರು. ಏನೋ ಅಮ್ಮ ಇದ್ದಾರಲ್ಲ, ಸೀದಾ ಇಲ್ಲಿಗೆ ಬರೋದಾಗುತ್ತೆ. ನೋಡೋಣ ಇನ್ನೇನೇನಾಗುತ್ತೆ ಅಂತ. ಬನ್ನಿ, ಹಳ್ಳಿ ಬ್ಲಾಗ್ ಶುರು ಮಾಡಿದ್ದೀನಿ. ಅದು ಎಷ್ಟಾಗುತ್ತೋ ಅಷ್ಟಾರು ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಹೋದ್ಸಲ ಯಾವುದೇ ರೀತಿಯಾಗಿರೋ ವೀಡಿಯೋ ಮಾಡಿರಲಿಲ್ಲ. 3 ಡೇಸ್ಗೆ ಒಂದು ವೀಡಿಯೋ ಹಾಕಿದ್ದೆ ನಾನು. ಇವತ್ತು ಅಟ್ಲೀಸ್ಟ್ ಒಂದು 3-4 ವೀಡಿಯೋನಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಹತ್ರ ಯಾವುದೂ ವೀಡಿಯೋಗಳೇ ಇಲ್ಲ, ಹಾಗಾಗಿ ಅವರಲ್ಲೂ ನನ್ನ ವೀಡಿಯೋಗಳು ಅಷ್ಟೊಂದು ಮಾಡ್ಕೊತಾ ಇಲ್ಲ. ತುಂಬ ಇದಾಗಿಬಿಟ್ಟಿದೆ ಅಷ್ಟೇ. ಈಗ ಊಟ ಮಾಡೋಣ. ಚೆನ್ನಾಗಿತ್ತು ಕಣಮ್ಮ, ಅವಲಕ್ಕಿ ಮಂಡಕ್ಕಿದೆ ಅಂತ ಹೊಸ ಥರ. ನಮ್ಮ ಅಮ್ಮಂದು ಏನೇನೋ ಎಕ್ಸ್ಪೆರಿಮೆಂಟ್ಗಳು. ಅದು ಮಜ್ಜಿಗೆ ಕಡ್ದಿಲ್ಲ, ಹಾಗಾಗಿ ಮೊಸರು ಹಾಕಿ ಕಷಾಂಬರ. ಅವಳಿಗೆ ಕೊಡ್ತೀಯಾ? ಇವು ಹಂಚೊಂದು ವಾವ್, ಸಖತ್ತಾಗೈತಿ. ಒಂಚೂರು ಉಪ್ಪಬೇಕು. ಆಹಾ, ಇದೇ ಒಂಥರ ಚೆನ್ನಾಗಿತ್ತು ಗೊತ್ತಾ. ಮತ್ತು ರೇಣುಕಾ ಗೊತ್ತಿಲ್ದಂಗೆ ನಾನೇ ಖಾಲಿ ಮಾಡಿಬಿಟ್ಟೆ. ನಾನು ಅವಲಕ್ಕಿನ ರೇಣುಕಕ್ಕಾಗಿ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಅದಲ್ಲ ರೇಣುಕಕ್ಕಾಗಿ ಇಟ್ಟಿರೋದು. ನಾನು ರೇಣುಕಕ್ಕಾಗೆ ತಿಂಡಿ ಕೊಟ್ಟಿದ್ದು ನೋಡಿದ್ರೆ ನೀವು ಆಶ್ಚರ್ಯ ಪಡ್ತಿದ್ರಿ. ಜಸ್ಟ್ ಅದು ಟ್ರೇಲರ್ ಅಷ್ಟೇ. ನಮ್ಮಮ್ಮ ಅವಲಕ್ಕಿ ಹಚ್ಚಿದ್ದು ಅದ್ರದ್ದು 4 ಪಟ್ಟರಷ್ಟು ನಮ್ಮ ರೇಣುಕಕ್ಕಾಗಿ ಹಚ್ಚಿ ಇಟ್ಟಿದ್ರು. ನಾನು ಅದೇ ಅಂದ್ಕೊಂಡೆ. ನಮ್ಮಮ್ಮ ಯಾವಾಗಲೂ ಅಷ್ಟೇ, ಏನಾದರೂ ಯಾರಿಗಾದರೂ ಕೊಡಬೇಕು ಅಂದರೆ ಸಣ್ಣ ಪುಟ್ಟ ಕೈಯೆಲ್ಲ ಅವ್ರದ್ದು ಜಾಸ್ತಿ ಕೊಡ್ತಾರೆ. ಅವರು ನಾವಿಬ್ಬರು ತಿನ್ನೋಣ ಅಂತ ಒಂದು ಸ್ವಲ್ಪ ಇಟ್ಟಿದ್ರಂತೆ. ನಾನು ಒಂಚೂರು ತಿಂದೆ. ನಂಗೆ ಊಟದ ಟೈಮಲ್ಲಿ ಊಟ ಮಾಡಬೇಕು, ಹಾಗಾಗಿ ಅದು ಹಶಾಮ್ರ ಬೇರೆ ಮಾಡಿಸ್ಕೊಂಡಿದ್ದ. ಹಶಾಮ್ರನ ಅನ್ನ ಊಟ ಮಾಡಿದೆ, ತುಂಬ ಚೆನ್ನಾಗಿತ್ತು. ಹಾಗೆ ನಾವು ಮತ್ತೆ ಅಲ್ಲಿ ಚಿಕ್ಕಪ್ಪನ ಮನೆಗೆ ಹೋಗಿದ್ವಿ. ಸುಮಾರು ಟೈಮ್ ಆಯಿತು. ಆಮೇಲೆ ನಾನು ಅಮ್ಮ ಬಂದ್ವಿ. ಅವ್ರ ಮನೇಲಿ ಪಾನಿಪುರಿ ಮತ್ತು ಗೋಬಿ ಎಲ್ಲ ತಂದಿದ್ರು. ಎಲ್ಲರೂ ತಿಂದರು, ನಾನು ಸ್ವಲ್ಪ ತಿಂದೆ. ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಆಮೇಲೆ ರಾತ್ರಿ ಊಟಕ್ಕೆ ನಾವು ಹೋಗಲಿಲ್ಲ. ಆಮೇಲೆ ಅಮ್ಮ ನನಗೆ ಅಂತ ಸ್ಪೆಷಲ್ ಮಾಡಿಟ್ಟಿದ್ರು. ಏನು ಅಂತ ತೋರಿಸ್ತೀನಿ ನಿಮಗೆ. ತುಂಬ ಜನರಿಗೆ ಅನಿಸುತ್ತೆ ಮತ್ತೆ ಯಾಕೆ ನಾನು ತವ್ರ ಮನೆಗೆ ಬಂದೆ ಅಂತ. ಅದು ಚಿಕ್ಕಪ್ಪನ ಕಾರ್ಯ ಇಲ್ಲ ಇತ್ತಲ್ವ, ಅದಕ್ಕೆ ಬಂದೆ. ನಾನು ವೀಡಿಯೋದಲ್ಲೇ ಫಸ್ಟೇ ಹೇಳಬೇಕು ಅಂತ ಅಂದ್ಕೊಂಡೆ, ಆಮೇಲೆ ಹೇಳೋಕ್ಕಾಗಲಿಲ್ಲ. ಅಮ್ಮ ಹಸಿ ಹಪ್ಪಳಕ್ಕೆ ನೆನೆಸಿದ್ರು. ಅಂದರೆ ನಮ್ಮಲ್ಲಿ ಎಡೆಗೂ ಕೂಡ ಅದು ಹಸಿ ಹಪ್ಪಳ ಅಂದರೆ ಅವ್ರಿಗೆ ಏನೇನು ಇಷ್ಟನೋ ಅದೆಲ್ಲ ಮಾಡ್ತಾರೆ. ಹಾಗಾಗಿ ಅಮ್ಮ ಒಂದು ಸ್ವಲ್ಪ ಹಸಿ ಹಪ್ಪಳದ ಹಿಟ್ಟನ್ನು ಮಾಡಿಟ್ಟಿದ್ರಂತೆ. ನನಗೆ ತುಂಬ ಇಷ್ಟ ಅಲ್ಲ, ಅದಕ್ಕೆ ಅಮ್ಮ ಒಂದು ಸ್ವಲ್ಪ ನಿನಗೂ ಹೊಯ್ದು ಕೊಡ್ತೀನಿ ತಿನ್ನು ಅಂತ ಹೇಳಿದ್ರು. ನಾನು ಅಲ್ಲಿ ಪಾನಿಪುರಿ ಹೆಚ್ಚಿಗೆ ತಿಂದಿರಲಿಲ್ಲ, ಹಾಗಾಗಿ ಹಪ್ಪಳದ ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಆನಂತರ ಅಮ್ಮ ನಂಗೆ ಈರುಳ್ಳಿ ಹೆಚ್ಚಿಕೊಡು ಅಂತ ಹೇಳಿದ್ರು. ನಾನು ಈರುಳ್ಳಿ ಹೆಚ್ಚಿಕೊಟ್ಟೆ. ಆಮೇಲೆ ಈಗ ಹಪ್ಪಳನ ಹೊಯ್ತಾ ಇದ್ವಿ ನಾನು ಮತ್ತು ಅಮ್ಮ. ಒಂದು 4 ಹಪ್ಪಳ ತಿಂದು ಬಿಸಿಯಾಗಿರೋ ಒಂದು ಲೋಟ ಹಾಲು ಕುಡಿದು ಹಾಗೆ ಮಲಗಿದ್ವಿ. ಇದಾಗಿತ್ತು ತವ್ರ ಮನೆ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವೀಡಿಯೋದಲ್ಲಿ ಮತ್ತೆ ಇನ್ನಂತೂ ಒಂದು 2-3 ವ್ಲಾಗ್, ವಿಲೇಜ್ ವ್ಲಾಗ್ಗಳನ್ನ ಹಾಕ್ತೀನಿ. ದಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.